Hello everyone, welcome back to my channel. So KCET document verification dates and time ಬಂದಿದೆ and ಯಾವ್ಯಾವ ಡಾಕ್ಯುಮೆಂಟ್ ನೀವು ತಗೊಂಡು ಹೋಗಬೇಕು ಅಂತ ಹೇಳಿ and attestation ಯಾರ ಹತ್ರ ಮಾಡಿಸ್ಕೋಬೇಕು, ಯಾವ ಡಾಕ್ಯುಮೆಂಟ್ಸ್ಗೆ ಯಾರ ಹತ್ರ attestation ಮಾಡಿಸ್ಕೋಬೇಕು ಅಂತ ಹೇಳಿ ಪೂರ್ತಿ ಡೀಟೇಲ್ಸ್ ಈ ವಿಡಿಯೋನಲ್ಲಿ ಹೇಳ್ತೀನಿ. ಸೊ ಎಂಡ್ವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಸಿಗುತ್ತೆ. ಸೊ ಫಸ್ಟ್ ಬಂದ್ಬಿಟ್ಟು KCET ಡಾಕ್ಯುಮೆಂಟ್ ವೆರಿಫಿಕೇಶನ್ ಡೇಟ್ ಆ್ಯಂಡ್ ಟೈಮ್ ನೋಡೋದಾದರೆ ಸೊ 30th September 2021ಗೆ ಈ ವೆರಿಫಿಕೇಶನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ that is 30th September 2021. ಸೊ ಫಸ್ಟ್ ಇಂದ 250 ವರೆಗೂ ಲೈಕ್ ಮೇಲ್ಗಡೆ ನೋಡ್ಬೋದು ನೀವು ಲೈಕ್ ಟೈಮಿಂಗ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಸೆಷನ್ ಒಂದೇ ದಿನ 4 ಸೆಷನ್ ಕಂಡಕ್ಟ್ ಮಾಡ್ತಾ ಇದ್ದಾರೆ. ದ್ಯಾಟ್ ಇಸ್ ಫಸ್ಟ್ ಸೆಷನ್ ಬಂದ್ಬಿಟ್ಟು 9:15 ಇಂದ 11 AM ವರೆಗೂ ನಡೆಯುತ್ತೆ. ಆ್ಯಂಡ್ ಸೆಕೆಂಡ್ ಸೆಷನ್ ಬಂದ್ಬಿಟ್ಟು 11:15 ಇಂದ 1:15 ವರೆಗೂ ಇರುತ್ತೆ. ಥರ್ಡ್ ಸೆಷನ್ ಬಂದ್ಬಿಟ್ಟು ಅದು ಮಧ್ಯಾಹ್ನ 2 o'clock ಇಂದ 4 PM ವರೆಗೂ ಇರುತ್ತೆ. ಆ್ಯಂಡ್ ಆಫ್ಟರ್ನೂನ್ ಸೆಕೆಂಡ್ ಸೆಷನ್ ಲೈಕ್ 4:15 ಇಂದ 6:15 ವರೆಗೂ ಇರುತ್ತೆ. ಸೊ ಮಾರ್ನಿಂಗ್ 2 ಸೆಷನ್ಸ್ ಇರುತ್ತೆ, ಆಫ್ಟರ್ನೂನಲ್ಲಿ 2 ಸೆಷನ್ಸ್, ಅಂದರೆ ಟೋಟಲ್ 1 ಡೇನಲ್ಲಿ 4 ಸೆಷನ್ಸ್ ಇರುತ್ತೆ. ಸೊ ಆ್ಯಂಡ್ ನೀವು ಇಲ್ಲಿ ಹೋಗಬೇಕಾದಾಗ ಲೈಕ್ 15 minutes ಬಿಫೋರ್ ಆಗೇನೆ ನಿಮ್ಮ ರಿಪೋರ್ಟಿಂಗ್ ಟೈಮ್ ಏನಿದೆ ಅದಕ್ಕಿಂತ ಒಂದು ಹಾಫ್ ಆನ್ ಅವರ್ ಮೊದಲೇ ನೀವು ಅಲ್ಲಿ ಹೋಗಿರಬೇಕು. ಅಂತಂದರೆ 9:15ಗೆ ನಿಮ್ಮ ವೆರಿಫಿಕೇಷನ್ ಸ್ಟಾರ್ಟ್ ಆಗುತ್ತೆ ಅಂತಂದರೆ ನೀವು 8:45ಗೆ ಅಲ್ಲಿ ಇರಬೇಕು. ಸೊ ಇಲ್ಲಿ ನೋಡಿ, ಇಲ್ಲಿ ಡೀಟೇಲ್ ಇದ್ರದ್ದು ಸ್ಕ್ರೀನ್ಶಾಟ್ ನೀವು ತೊಗೋಬೋದು. ಸ್ಕ್ರೀನ್ಶಾಟ್ ತೊಗೊಂಡು ನೀವು ನಿಮ್ಮದು ರ್ಯಾಂಕಿಂಗ್ನ ಚೆಕ್ ಮಾಡ್ಕೋಬೋದು, ನಿಮ್ದು ಯಾವ ಡೇಟ್ ಆ್ಯಂಡ್ ಟೈಮಿಗೆ ಬಂದಿದೆ ಅಂತೇಳಿ. ಸೊ ಫಾರ್ ಎಕ್ಸಾಂಪಲ್ ನಾವು ಫಸ್ಟ್ ಡೇಟಿಗೆ ನೋಡಿದ್ರೆ 1001 ಇಂದ 1250 ವರೆಗೂ ಇದೆ, ಅದು ಫಸ್ಟ್ ಸೆಷನ್ನಲ್ಲಿ. ಅದೇ ನಾವು 8th ನೋಡಿದ್ರೆ 8th October 2021ಗೆ ನೋಡಿದ್ರೆ ಸ್ಟಾರ್ಟ್ ಆಗೋದು 12,001 ಇಂದ ಸ್ಟಾರ್ಟ್ ಆಗಿ 13,500 ವರೆಗೂ ಫಸ್ಟ್ ಸೆಷನ್ನಲ್ಲಿ ಇರುತ್ತೆ. ಸೆಕೆಂಡ್ ಸೆಷನ್ನಲ್ಲಿ 13,501 ಇಂದ 15,000 ವರೆಗೂ ಸೆಕೆಂಡ್ ಸೆಷನ್ನಲ್ಲಿ ಇರುತ್ತೆ. ದ್ಯಾಟ್ ಇಸ್ ನಿಮ್ಮ ರಿಪೋರ್ಟಿಂಗ್ ಟೈಮ್ 10:45ಗೆ ನೀವಲ್ಲಿ ರಿಪೋರ್ಟ್ ಮಾಡಬೇಕು. ಸೊ ಅದೇ ನಾವು 18th ಅಕ್ಟೋಬರಿಗೆ ನೋಡಿದ್ರೆ ಫಸ್ಟ್ ಸೆಷನ್ನಲ್ಲಿ 6,001 ಇಂದ 63,000 ಫಸ್ಟ್ ಸೆಷನ್ನೆಲ್ಲ ನಡೆಯುತ್ತೆ. ಸೆಕೆಂಡ್ ಸೆಷನ್ನಲ್ಲಿ 63,001 ಇಂದ 66,000 ವರೆಗೂ ನಡೆಯುತ್ತೆ. ಥರ್ಡ್ ಸೆಷನ್ ಬಂದ್ಬಿಟ್ಟು ಅಂದರೆ ಆಫ್ಟರ್ನೂನ್ ಸೆಷನ್ ಬಂದ್ಬಿಟ್ಟು 66,001 ಇಂದ 69,000 ವರೆಗೂ ಬರುತ್ತೆ. ಆ್ಯಂಡ್ ಲಾಸ್ಟ್ ಸೆಷನ್ ಬಂದ್ಬಿಟ್ಟು 69,001 ಇಂದ 71,000 ವರೆಗೂ ನಡೆಯುತ್ತೆ. ಸೊ 18th ಈ ಸೆಷನ್ಸ್ ನಡೆಯುತ್ತೆ. ಸೊ ಈ ಲೈಕ್ 6,001 ಇಂದ ಇಟ್ಕೊಂಡು 71,000 ವರೆಗೂ ಸ್ಟೂಡೆಂಟ್ಸ್ ಇಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ ನಡೆಯುತ್ತೆ. ಸೊ ಅದೇ ಥರ ಇಲ್ಲೆಲ್ಲ ಕೊಟ್ಟಿದ್ದಾರೆ, ನೀವು ನೋಡ್ಬೋದು. ಸೊ ಲಾಸ್ಟ್ ವೆರಿಫಿಕೇಶನ್ ಡೇಟ್ ಬಂದ್ಬಿಟ್ಟು 28th October 2001ಗೆ ಇರುತ್ತೆ. ಆ್ಯಂಡ್ 1,82,001 ಸ್ಟೂಡೆಂಟ್ ವರೆಗೂ ನಿಮ್ಮ ರ್ಯಾಂಕಿಂಗ್ ಇರುತ್ತೆ. ಸೊ ಈ ಸ್ಟೂಡೆಂಟಿಂದ ಲಾಸ್ಟ್ ರ್ಯಾಂಕಿಂಗ್ ಇರುತ್ತೆ. ಸೊ ಅದು ಲಾಸ್ಟ್ ಡೇಟ್ ಬಂದ್ಬಿಟ್ಟು 28th October 2021 ವರೆಗೂ ನಡೆಯುತ್ತೆ. ಸೊ ಇದನ್ನ ಸ್ಕ್ರೀನ್ಶಾಟ್ ತಕ್ಕೊಂಡು ನಿಮ್ಮದು CET ರ್ಯಾಂಕಿಂಗ್ ಡೇಟು ಟೈಮು ನೀವು ನೋಡ್ಕೋಬೋದು. ಫೈನ್. ಸೊ ಇದನ್ನು ಈಗ ನೆಕ್ಸ್ಟ್ ಬಂದುಬಿಟ್ಟು ನಾವು ಯಾವ್ಯಾವ ಡಾಕ್ಯುಮೆಂಟ್ಸ್ ನೀವು ತೊಗೊಂಡೋಗ್ಬೇಕು ಅಂತ ಹೇಳಿ ನೋಡೋಣ. ಸೊ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅಂತಂದರೆ ಫಸ್ಟ್ ನೀವು ಕ್ಯಾರಿ ಮಾಡಬೇಕಾಗಿರೋ ಡಾಕ್ಯುಮೆಂಟ್ಸ್ನ ನಿಮ್ಮದು CET ಫೈನಲ್ ಪ್ರಿಂಟೌಟ್ ಏನು ಬಂದಿರುತ್ತೆ. ಸೊ CET 2021 ಫೈನಲ್ ಪ್ರಿಂಟೌಟ್ನ ತೊಗೊಂಡು ಹೋಗಬೇಕು. ಅಲ್ಲಿ ನಿಮ್ಮ ಆನ್ಲೈನ್ ಅಪ್ಲಿಕೇಶನ್ ಫಾರ್ಮ್ ಏನಿರುತ್ತೆ ಅದ್ರ ಪ್ರಿಂಟೌಟ್ ತೊಗೊಂಡು ಹೋಗಬೇಕು. ಸೆಕೆಂಡ್ ಬಂದುಬಿಟ್ಟು ನಿಮ್ಮ CET 2021 ಅಡ್ಮಿಷನ್ ಟಿಕೆಟ್ ಏನಿರುತ್ತೆ ಅದನ್ನು ತೊಗೊಂಡು ಹೋಗಿ. ಥರ್ಡ್ ನಿಮ್ಮದು SSLC ಆ್ಯಂಡ್ 10th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗಿ. ಲೈಕ್ SSLC ಆ್ಯಂಡ್ 10th ಮಾರ್ಕ್ಸ್ ಕಾರ್ಡ್ ಆದಮೇಲೆ ನಿಮ್ಮ ಸೆಕೆಂಡ್ ಇಯರ್ PUC ಆರ್ 12th ಸ್ಟ್ಯಾಂಡರ್ಡ್ ಮಾರ್ಕ್ಸ್ ಕಾರ್ಡ್ ತೊಗೊಂಡೋಗ್ಬೇಕಾಗತ್ತೆ. ದೆನ್ 7 years ಸ್ಟಡಿ ಸರ್ಟಿಫಿಕೇಟ್ ಕೌಂಟರ್ ಸೈನ್ಡ್ ಬೈ ದಿ ಕನ್ಸರ್ನ್ BEO ಆರ್ DDPI. ಸೊ ಇಲ್ಲಿ ಲೈಕ್ ನೀವು 7 years ಕರ್ನಾಟಕನಲ್ಲೇ ನೀವು ಓದಿದ್ರಿ ಅಂತಂದರೆ ನಿಮ್ಮದೊಂದು ಸ್ಟಡಿ ಸರ್ಟಿಫಿಕೇಟ್ ಇರುತ್ತೆ, ನೀವು ಆ ಸ್ಟಡಿ ಸರ್ಟಿಫಿಕೇಟ್ನ ತೊಗೊಂಡು ಹೋಗಬೇಕು. ಸೊ ನೀವು ಸಪೋಸ್ 1st ಇಂದ 7th ವರೆಗೂ ಕರ್ನಾಟಕದಲ್ಲೇ ಸ್ಟಡಿ ಮಾಡಿದರೆ ನೀವು ಸ್ಟಡಿ ಸರ್ಟಿಫಿಕೇಟ್ ಅಪ್ಲೈ ಮಾಡಿರಬೇಕು. ಸೊ ಆ ಸ್ಟಡಿ ಸರ್ಟಿಫಿಕೇಟ್ನ ಯಾರ ಹತ್ರ ಸಿಗ್ನೇಚರ್ ಮಾಡ್ಕೋಬೇಕು. ನೀವು ಸಪೋಸ್ 1st ಸ್ಟ್ಯಾಂಡರ್ಡ್ 10th ಸ್ಟ್ಯಾಂಡರ್ಡ್ವರೆಗೂ ನಿಮ್ಮದು ಸ್ಟಡಿ ಸರ್ಟಿಫಿಕೇಟ್ ಇತ್ತು ಅಂತಂದರೆ ನೀವು BEO ಹತ್ರ ನೀವು ಸಿಗ್ನೇಚರ್ ತಗೋಬೇಕು.
12th ಸ್ಟ್ಯಾಂಡರ್ಡ್ ಇಲ್ಲೇ ಕರ್ನಾಟಕನಲ್ಲಿ ಓದಿದರೆ ಅದ್ರ ಸರ್ಟಿಫಿಕೇಟ್ಸ್ ಮೇಲೆ DDPI ಅವ್ರದ್ದು ಸಿಗ್ನೇಚರ್ ತಗೋಬೇಕಾಗುತ್ತೆ. ಸೊ ಅವ್ರದ್ದು ಅಟೆಸ್ಟೇಷನ್ ಸಿಗ್ನೇಚರ್ ಅಟೆಸ್ಟೇಷನ್ ತಗೊಂಡು ನೀವು ಆ ಡಾಕ್ಯುಮೆಂಟ್ನ ಪ್ರೊಡ್ಯೂಸ್ ಮಾಡ್ಬೋದು. ಅದೇ ಕರ್ನಾಟಕ ಮೀಡಿಯಂ ಸರ್ಟಿಫಿಕೇಟ್ ಕ್ಯಾರಿ ಮಾಡಬೇಕು, ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್. ನೀವು ಇದರಲ್ಲಿ ಈ ಕೋಟಾನಲ್ಲಿ ನೀವು ಏನಾದರೂ ಅಪ್ಲೈ ಮಾಡಿದರೆ, ಸೊ ಕನ್ನಡ ಮೀಡಿಯಮ್ನಲ್ಲಿ ಅಪ್ಲೈ ಮಾಡಿದರೆ, ಕೋಟಾನಲ್ಲಿ ಅಪ್ಲೈ ಮಾಡಿದರೆ, ಅಥವಾ ರೂರಲ್ ಸ್ಟಡಿ ಸರ್ಟಿಫಿಕೇಟ್, ಕಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಆರ್ಟಿಕಲ್ 371J ಅಂತಂದರೆ ನೀವು ಹೈದರಾಬಾದ್ ಕರ್ನಾಟಕ ರೀಜನ್ ಕೋಟಾನಲ್ಲಿ ಅಪ್ಲೈ ಮಾಡಿದರೆ, ಸೊ ಆ ಸರ್ಟಿಫಿಕೇಟ್ ಕೂಡ ನೀವು ಕ್ಯಾರಿ ಮಾಡಬೇಕಾಗುತ್ತೆ. ಆ್ಯಂಡ್ ಸಪೋಸ್ ನೀವೇನಾದರೂ ಗೌರ್ಮೆಂಟ್ ಸೀಟ್ ಬೇಸ್ಡ್ ಆನ್ ಡೊಮೆಸಿಲ್ ಸ್ಟಡಿ ಆರ್ ಎಂಪ್ಲಾಯ್ಮೆಂಟ್ ಆಫ್ ದಿ ಪೇರೆಂಟ್ಸ್ ಅಂತಂದರೆ ನೀವು ಸಪೋಸ್ ಇದರಲ್ಲಿ ಅಪ್ಲೈ ಮಾಡಿದರೆ ನಿಮ್ಮದು ಪೇರೆಂಟ್ಸ್ ಸ್ಟಡಿ ಸರ್ಟಿಫಿಕೇಟ್ ಆರ್ ಪೇರೆಂಟ್ಸ್ ಹೋಮ್ ಟೌನ್ ಸರ್ಟಿಫಿಕೇಟ್, ಪೇರೆಂಟ್ಸ್ ಡೊಮಿಸಿಲ್ ಸರ್ಟಿಫಿಕೇಟ್, ಪೇರೆಂಟ್ಸ್ ಎಂಪ್ಲಾಯ್ಮೆಂಟ್ ಸರ್ಟಿಫಿಕೇಟ್, ಪೇರೆಂಟ್ಸ್ ಕ್ಯುಮ್ಯುಲೇಟಿವ್ ರೆಕಾರ್ಡ್ಸ್ ಆರ್ ಪೇರೆಂಟ್ಸ್ ಮಾರ್ಕ್ಸ್ ಕಾರ್ಡ್. ಸೊ ಈ ಥರ ಪೇರೆಂಟ್ಸ್ ಎಂದು ಕೋಟಾನಲ್ಲಿ ನೀವು ಏನಾದರೂ ಅಪ್ಲೈ ಮಾಡಿದರೆ ಪೇರೆಂಟ್ಸ್ ಎಂದು ಇವೆಲ್ಲ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕಾಗುತ್ತೆ. ಸೊ ಇದೆಲ್ಲ ಡಾಕ್ಯುಮೆಂಟ್ಸ್ನ ತಗೊಂಡು ನೀವು ವೆರಿಫಿಕೇಷನಿಗೆ ಹೋಗಬೇಕಾಗುತ್ತೆ. ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ಯಾವಾಗ ನೀವು ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಹೋಗ್ತೀರಾ, ಒಂದು ಒರಿಜಿನಲ್ ಕಾಪಿ ತೊಗೋಬೇಕು ಆ್ಯಂಡ್ 2 ಕಾಪಿ ಜೆರಾಕ್ಸ್ ತೊಗೊಂಡು ಹೋಗಬೇಕು. ಸೊ ಟೋಟಲ್ 3 ಸೆಟ್ಸ್, 1 ಒರಿಜಿನಲ್ ಆ್ಯಂಡ್ 2 ಡಾಕ್ಯುಮೆಂಟ್ಸ್ 2 ಜೆರಾಕ್ಸ್ ತೊಗೊಂಡು ಹೋಗಿ. ಸಪೋಸ್ ನೀವು ನಿಮ್ಮ ಹತ್ರ ಈಗ ಕೆಲವೊಂದು ಸ್ಟೂಡೆಂಟ್ಸ್ ಕ್ವೆಶನ್ ಮಾಡ್ಬೋದು, ಸಪೋಸ್ ನಿಮ್ಮ ಹತ್ರ ಅವು ಡಾಕ್ಯುಮೆಂಟ್ಸ್ ನೀವು ಅಪ್ಲೈ ಮಾಡಿದ್ದೀರಾ, ಬಟ್ ಆ ಡಾಕ್ಯುಮೆಂಟ್ಸ್ ಈಗ ವೆರಿಫಿಕೇಷನ್ ಟೈಮ್ನಲ್ಲಿ ಆ ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಅವೈಲೇಬಲ್ ಇಲ್ಲ. ಫಾರ್ ಎಕ್ಸಾಂಪಲ್ ರೂರಲ್ ಸ್ಟಡೀಸ್ ಸರ್ಟಿಫಿಕೇಟ್ ಯಾ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ನಿಮ್ಮ ಹತ್ರ ಅವೈಲೇಬಲ್ ಇರಲಿಲ್ಲ ಅಂತಂದರೆ ನಿಮ್ಮದು ಸೀಟ್ ಏನು ಅವ್ರು ಕ್ಯಾನ್ಸಲ್ ಮಾಡಲ್ಲ, ಬಟ್ ಕೋಟಾ ಏನಿರುತ್ತೆ ಆ ಕೋಟಾ ಕ್ಯಾನ್ಸಲ್ ಮಾಡಿ ನಿಮಗೆ ಜನರಲ್ ಕೋಟಾನಲ್ಲೇ ನಿಮ್ಮನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ 2 ಪಾಸ್ಪೋರ್ಟ್ ಸೈಜ್ ಫೋಟೋ ತೊಗೊಂಡು ಹೋಗಬೇಕಾಗುತ್ತೆ. ಸೊ ಆ್ಯಂಡ್ ನಿಮ್ಮದಿದು ವೆರಿಫಿಕೇಷನ್ ಆದಮೇಲೆ ನಿಮಗೊಂದು ಕೀ ಆ್ಯಂಡ್ ಒಂದು ಸ್ಲಿಪ್ ಕೊಡ್ತಾರೆ. ಸೊ ಈ ಕೀ ಆ್ಯಂಡ್ ಸ್ಲಿಪ್ ನಿಮ್ಮದು ನೆಕ್ಸ್ಟ್ ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಏನಿರುತ್ತೆ, ಸೊ ನೀವು ಆಪ್ಷನ್ ಎಂಟ್ರಿಗೆ ಹೋದಾಗ ಈ ಕೀ ಆ್ಯಂಡ್ ಅದು KCT ನಂಬರ್ ಏನಿರುತ್ತೆ ಅದು ಎಂಟ್ರಿ ಮಾಡಿ ನಿಮ್ಮದು ಒಂದು ನಿಮ್ಮ ನೆಕ್ಸ್ಟ್ ಆಪ್ಷನ್ ಎಂಟ್ರಿ ಮಾಡ್ಕೋಬೋದು. ಸೊ ಈ ನಿಮ್ಮದು ವೆರಿಫಿಕೇಷನ್ ಆದಮೇಲೆ ಕೀ ಆ್ಯಂಡ್ ಅದು ಸ್ಲಿಪ್ ಕಲೆಕ್ಟ್ ಮಾಡ್ಕೊಳೋದು ಮರಿಬೇಡಿ. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನ್ಸ್ ಆದಮೇಲೆ ಅವರು ನಿಮ್ಮದು ಒಂದು ಸೆಟ್ ಆಫ್ 1 ಜೆರಾಕ್ಸ್ ಮಾತ್ರ ಇಟ್ಕೋತಾರೆ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ಅವರು ಇಟ್ಕೊಳಲ್ಲ. ನಿಮ್ಮ ಒರಿಜಿನಲ್ ಡಾಕ್ಯುಮೆಂಟ್ಸ್ ನಿಮಗೇನೆ ರಿಟರ್ನ್ ಮಾಡ್ತಾರೆ. ಸೊ ಅವ್ರು ಒಂದು ಸೆಟ್ ಜೆರಾಕ್ಸ್ ಮಾತ್ರ ಇಟ್ಕೊಂಡಿರ್ತಾರೆ. ಸೊ ನೀವು ಅಲ್ಲಿಂದ ಹೊರಗೆ ಬರೋವಾಗ ನಿಮ್ದೆಲ್ಲ ಡಾಕ್ಯುಮೆಂಟ್ಸ್ ವಾಪಸ್ ಒರಿಜಿನಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದೀರೋ ಇಲ್ವೋ ಅಂತೇಳಿ ಒಂದ್ಸಲ ಚೆಕ್ ಮಾಡ್ಕೊಂಡು ಅಲ್ಲಿಂದ ಬನ್ನಿ. ಸೊ ಇದು ಬಂದುಬಿಟ್ಟು ನಿಮ್ಮ KCT ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಆ್ಯಂಡ್ ಟೈಮ್ ಡೀಟೇಲ್ಸ್ ಆಗಿತ್ತು. ಆ್ಯಂಡ್ ನೀವು ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅಂತ ಕೂಡ ನಾನು ಡೀಟೇಲಾಗಿ ಹೇಳಿದ್ದೀನಿ. ಸೊ ಸಪೋಸ್ ನಿಮ್ಗೆ ಯಾರಿಗಾದ್ರೂ ನೀವೇ ಹೋಗ್ತಾ ಇದ್ದರೆ, ನಿಮ್ಮ ಫ್ರೆಂಡ್ಸ್ ರಿಲೇಟಿವ್ಸ್ ಯಾರು ನಿಮಗೆ ಪರಿಚಯ ಇದ್ದವ್ರು ಯಾರಾದರೂ ಹೋಗ್ತಿದ್ರೆ ಅವ್ರ ಜೊತೆನೂ ಈ ವಿಡಿಯೋನ ಶೇರ್ ಮಾಡಿ, ಅವರಿಗೂ ಹೆಲ್ಪ್ ಆಗುತ್ತೆ ಯಾವ್ಯಾವ ಡಾಕ್ಯುಮೆಂಟ್ಸ್ ಕ್ಯಾರಿ ಮಾಡಬೇಕು ಅಂತೇಳಿ. ಸೊ ಆ್ಯಂಡ್ ಯಾವ್ಯಾವ ಸೆಂಟರ್ಸ್ ಇದೆ, ಎಲ್ಲೆಲ್ಲಿ ಸೆಂಟರ್ಸ್ ಯಾವ್ಯಾವ ಡಿಸ್ಟ್ರಿಕ್ನಲ್ಲಿ ಯಾವ್ಯಾವ ಇಂಜಿನಿಯರಿಂಗ್ ಕಾಲೇಜಸ್ನಲ್ಲೇ ನಿಮ್ಮ ಸೆಂಟರ್ಸ್ ಇರುತ್ತೆ. ಸೊ ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಷನಿಗೆ ಹೋಗಬೇಕಾಗಿರೋದು. ಸೊ ನಿಮಗೆ ಯಾವ ಸೆಂಟರ್ ಬಂದಿದೆ, ನಿಮ್ಗೆ ಯಾವ ಸೆಂಟರ್ ಇದೆ ಅಂತೇಳಿ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ನಿಮ್ಮ ಡಿಸ್ಟ್ರಿಕ್ನಲ್ಲಿ ಯಾವ್ಯಾವ ಸೆಂಟರ್ಸ್ ಇದೆ ಅಂತೇಳಿ ನಿಮ್ಗೆ ಏನಾದರೂ ಡೀಟೇಲ್ಸ್ ಬೇಕಾಗಿತ್ತು ಅಂತಂದರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಆ ವಿಡಿಯೋದ ಲಿಂಕ್ ಕೂಡ ಕೊಟ್ಟಿದ್ದೀನಿ, ನೀವು ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೋದು. ಸೊ ಇನ್ನೂ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂತಂದರೆ ಈ ಥರ ಲೇಟೆಸ್ಟ್ ಅಪ್ಡೇಟ್ಸ್